ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಕೋಲಾರ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೋಲಾರದ ಮೆಕ್ಕೆ ವೃತ್ತದಿಂದ ಎತ್ತಿನ ಬಂಡೆ ಸಮೇತವಾಗಿ ಕೃಷಿ ಇಲಾಖೆಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ಈ ವೇಳೆ ಪ್ರತಿಭಟನಾಕಾರರು ಸಿಎಂ ಸಿದ್ದರಾಮಯ್ಯ ಅವರ ವೇಷವನ್ನ ಧರಿಸಿ ನಾಟಿ ಕೋಳಿಗಳನ್ನ ಕತ್ತಿಗೆ ಹಾಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ರೈತ ಮುಖಂಡ ಕೆಂಬೋಡಿ ನಾರಾಯಣಸ್ವಾಮಿ, ರಾಜ್ಯದಾದ್ಯಂತ ಇರುವಂತಹ ರೈತರ ಸಮಸ್ಯೆ ಬಗ್ಗೆ ಅಧಿವೇಶನದಲ್ಲಿ ಗಮನ ಸೆಳೆಯುವಂತಹ ದೃಷ್ಟಿಯಿಂದ ಅನ್ನದಾತರ ಪರವಾಗಿ ಇಂದು ರಾಜ್ಯದಾದ್ಯಂತ ಹೋರಾಟವನ್ನ ಮಾಡಿದ್ದೇವೆ. ಕಬ್ಬು, ಸೋಯಾಬೀನ್, ಈರುಳ್ಳಿ, ರಾಗಿ, ಟೊಮೆಟೊ, ಮೆಕ್ಕೆಜೋಳ ಸೇರಿದಂತೆ ಹಲವು ಬೆಳೆಗಳನ್ನ ಬೆಳೆದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಕೂಡಲೇ ಸರ್ಕಾರ ರೈತ ಉತ್ಪನ್ನಗಳ ಖರೀದಿ ಕೇಂದ್ರ ತೆರೆದು ರೈತರ ನೆರವಿಗೆ ಧಾವಿಸಬೇಕು ಅಂತ ಹೇಳಿ ಆಗ್ರಹಿಸಿದರು. ಈ ವೇಳೆ ಪ್ರತಿಭಟನೆಯಲ್ಲಿ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಾಗಿದ್ದರು. ಜಿಲ್ಲಾ ಭಾರತೀಯ ಜನತಾ ಪಕ್ಷ ರೈತ ಮೂರ್ತಿ ವತಿಯಿಂದ ರಾಜ್ಯವ್ಯಾಪಿ ಇವತ್ತು ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ದಿಗ್ಬಂಧ ಇದೆ. ಏಕೆಂದರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಇವತ್ತು ರೈತರನ್ನು ಕಡೆಗಣಿಸಿದೆ. ಇವತ್ತು ಯಾವುದೇ ತರಹ ಬೆಂಬಲ ಬೆಲೆ ನೀಡ್ತಾ ಇಲ್ಲ, ಖರೀದಿ ಕೇಂದ್ರ ಸ್ಥಾಪನೆ ಮಾಡ್ತಾ ಇಲ್ಲ. ಇವತ್ತು ಇವರೇನು ಮೋಜಿ ಮಸ್ತಿನಲ್ಲಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಅಧಿಕಾರ ಬೇಕು, ಅವರಿಗೆ ಸಿ ಎಮ್ ಆಗಬೇಕು, ನೀನು ಸಿ ಎಮ್ ಅಂತಾದರೆ ಇವತ್ತು ರೈತರು ಏನೋ ಹಾಳಾಗಲಿ, ಇವ್ರಿಗೆ ಅವಶ್ಯಕತೆ ಇಲ್ಲ, ಇವ್ರಿಗೇನು ಅಧಿಕಾರ ಬೇಕು, ಸಿ ಎಮ್ ಆಗಬೇಕು. ಆ ಮಟ್ಟದಲ್ಲಿ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ರೈತ ವಿರೋಧಿ, ದಲಿತ ವಿರೋಧಿ, ಎಲ್ಲರ ವಿರೋಧಿ ಆಗಿದೆ ಇವತ್ತು. ಅಂತ ಇವತ್ತು ಆ ಸರ್ಕಾರ ಇವತ್ತು ಈಗಲೇ ಎಚ್ಚೆತ್ಕೋಬೇಕು. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಜನನೇ ನಿಮಗೆ ತೂಚಿ ಅಂತ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ದಯವಿಟ್ಟು ಸಿದ್ದರಾಮಯ್ಯನವರೇ ಇವತ್ತು ನಿಮಗೆ ಒಂದು ಇದು ಹೇಳ್ತಾ ಇದ್ದೀವಿ, ರೈತರ ಕಡೆಯಿಂದ ಇವತ್ತು ರೈತರ ಕಣ್ಣೀರು ಹಾಕಿದವರು ಯಾವ ಸರ್ಕಾರ ಉಳಿದಿಲ್ಲ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಅಷ್ಟೇ, ರಾಜ್ಯದಲ್ಲಿ ಅಷ್ಟೇ. ಇವತ್ತು ಅದೇ ಸ್ಥಿತಿ ನಿಮಗೂ ಬರುತ್ತೆ. ರೈತರ ಕಣ್ಣೀರು ಹಾಕಿದಂಥ ಯಾವುದೇ ಸರ್ಕಾರಗಳು ಉಳಿದಿಲ್ಲ ರಾಜ್ಯದಲ್ಲಿ. ಎಚ್ಚೆತ್ಕೊಳ್ಬೇಕು. ನೀವು ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಕೂಡಲೇ ಏನು ಬೆಂಬಲ ಬೆಲೆ ಕೊಡಬೇಕು, ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು. ಆಮೇಲೆ ಖರೀದಿ ಕ್ಷೇತ್ರಗಳನ್ನು ಸ್ಥಾಪನೆ ಮಾಡಬೇಕು. ಇವತ್ತು ನೀವು ಜಿಲ್ಲಾವಾರು, ತಾಲೂಕುವಾರು ಖರೀದಿ ಮಾಡುವ ಒಂದು ಇದು ಸ್ಥಾಪನೆ ಮಾಡಿ ಅದರಲ್ಲಿ ಸಂಪೂರ್ಣವಾಗಿ ಎಲ್ಲ ಥರದ ರೈತರಿಂದಲೂ ನೀವು ಖರೀದಿ ಮಾಡುವಂಥ ವ್ಯವಸ್ಥೆ ಆಗಬೇಕು. ಆ ವ್ಯವಸ್ಥೆ ಮಾಡಿದಾಗ ಮಾತ್ರ ನಿಮಗೆ ಒಂದು ಜನ ನಿಮ್ಮನ್ನು ಏನು ಪರವಾಗಿಲ್ಲ ಅಂತಾರೆ. ಆದರೆ ಇವತ್ತು ಏನಾದರೂ ನೀವು ಈ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದೀರಿ. ಇವತ್ತು ರೈತ ವಿರೋಧಿ, ಜನ ವಿರೋಧಿ. ಇವತ್ತು ಅಧಿಕಾರ, ಕೋಳಿ ಸಾರು ತಿನ್ನೋದೇ ನಿನ್ಗೆ ಹೆಚ್ಚಾಗೋದ್ರೆ ರೈತರ ಬಗ್ಗೆ ನೀವು ಸ್ವಲ್ಪ ಅನುಕಂಪ ಇಲ್ಲ. ಫ್ಲಡ್ಸ್ ಬಂತು, ನೂರಾರು ಜನರ ರೈತರ ತೋಟ ಬೆಳೆಗಳ ಹಾಳಾಗಿದೆ, ಕೃಷಿ ಬೆಳೆಗಳ ಹಾಳಾಗಿದೆ, ಹೊಲಗಳು ಹಾಳಾಗಿದೆ. ರಾಗಿ ಬೆಳೆ ಇಲ್ಲ, ಜೋಳ ಬೆಳೆ ಇಲ್ಲ, ಅವರೇ ಬೆಳೆ ಇಲ್ಲ. ಇವತ್ತು ಅಂಥ ಪರಿಸ್ಥಿತಿಯಲ್ಲೂ ಸಹ ನೀವು ಮೋಜು ಮಸ್ತು ಮಾಡ್ತಾ ಇದ್ದೀರಿ ಅಂದರೆ ಈ ಕೂಡಲೇ ಎಚ್ಚೆತ್ಕೋಬೇಕು. ರೈತರಿಗೆ ಸಹಾಯಧನ ಬಿಡುಗಡೆ ಮಾಡಬೇಕಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.